ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ದಿ ಗ್ರೀನ್ ಪಾತ್ ಸಂಸ್ಥೆಯ ವತಿಯಿಂದ ಪ್ರತಿ ವಾರದಂತೆ ಈ ವಾರವೂ ಕೂಡ ಆರ್ಗ್ಯಾನಿಕ್ ಸಂತೆಯನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮತ್ತು ಅಲ್ಟಿಮೇಟ್ ಬಫೆಟ್ ಬಾಸ್ಕೆಟ್ ನಿಮಗೆ ಉತ್ತಮ ಬೆಲೆಯಲ್ಲಿ ದೊರೆತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್, ಡ್ಯಾನ್ಸ್, ಡೈಲಾಗ್ಸ್ ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಅಪೋಸಿಟ್ ಮೆಟ್ರೋ ಸ್ಟೇಷನ್, ಮಂತ್ರಿ ಮಾಲ್, ಮಲ್ಲೇಶ್ವರಂನಲ್ಲಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ಹಾಗೂ ವಿಶೇಷವಾಗಿ ವಿದುಷಿ ಮೀನಾಕ್ಷಿ ಪ್ರಸಾದ್ ಮತ್ತು ಅವರ ತಂಡದ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿದ್ದು ಈ ವಾರದ ವಿಶೇಷವಾಗಿತ್ತು. ಹಲವಾರು ಅನುಭವಗಳನ್ನ ಪಡೆಯಲು ಮತ್ತು ನಿಮ್ಮ ಸಂಡೆಯನ್ನ ಆಹ್ಲಾದಕರವಾಗಿ ಕಳೆಯಲು ಒಮ್ಮೆ ಭೇಟಿ ಕೊಡಿ ದಿ ಗ್ರೀನ್ ಪಾತ್ ಸಂಸ್ಥೆಯ ಆರ್ಗ್ಯಾನಿಕ್ ಸಂತೆ. ಪ್ರತಿ ಭಾನುವಾರವೂ ಕೂಡ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರುತ್ತೆ. ಪ್ರಸಾದ್ ಅವರಿಗೆ ಬಹಳಷ್ಟು ಪ್ರಶಸ್ತಿಗಳು ಕೂಡ ಹುಡುಕಿಕೊಂಡು ಆರಿಸಿಕೊಂಡು ಬಂದಿವೆ. ನಾಟ್ಯ ಕಲಾರತ್ನ, ಹಾಗೆ ಅಂಜನಾ ನೃತ್ಯ ಕಲಾ ಕೇಂದ್ರದವರ ನಾಟ್ಯ ಕಲಾರತ್ನ, ಹಾಗೆ ಕುಸುಮಾಂಜಲಿ ಅವಾರ್ಡ್, ಹಾಗೆ UCO ಯೂನಿವರ್ಸಿಟಿ ಅವರು ಕೊಡುವಂತಹ ಭಾರತ ರತ್ನ ಪ್ರಶಸ್ತಿಗೆ ಇವರು ಪಾತ್ರರಾಗಿದ್ದಾರೆ. ಜೋರಾದ ಚಪ್ಪಾಳೆ. ಇಂತಹ ಕಲಾವಿದರು ಇವತ್ತು ನಮ್ಮ ಆರ್ಗ್ಯಾನಿಕ್ ಸಂತೆಯಲ್ಲಿ ನಮ್ಮ ಜೊತೆಗೆ ಇರೋದು ಬಹಳ ಹೆಮ್ಮೆ ಅಂತ ಹೇಳ್ತಾ ಅವರ ತಂಡವನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು ಶ್ರೀಕಲಾ ಅವರೇ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿದು ಮಾತಾಡಿದಂತಹ ನಮ್ಮ ಶ್ರೀಕಲಾ ಅವರಿಗೆ ಧನ್ಯವಾದಗಳು. ಹಾಗೂ ನನ್ನನ್ನು ಪರಿಚಯಿಸಿಕೊಟ್ಟಿದ್ದಕ್ಕೂ ಧನ್ಯವಾದಗಳು. ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಬಹಳ ಶ್ರಮಪಟ್ಟು ತಮ್ಮ ಸಾವಯವ ಉತ್ಪನ್ನಗಳನ್ನು ತಂದಿರುವಂತಹ ಇಲ್ಲಿ ಮಾರಾಟಗಾರಿದ್ದಾರೆ. ಅವರು ತಮ್ಮ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಮಾತನಾಡೋದನ್ನ ನಾವು ಸಂವಹನ ಮಾಡಬೇಕು, ನಾವು ಕಮ್ಯುನಿಕೇಟ್, ಡಿಸ್ಕಷನ್ ಮಾಡಬೇಕು. ಇದು 7ನೇ ಸಂತೆ. ತುಂಬ ಧನ್ಯವಾದಗಳು. ನಿಮ್ಮ ಟೀಮ್ ಎಲ್ಲ ಬಂದು ಅದ್ಭುತವಾದ ಹಾಡುಗಳಿಲ್ಲ, ತುಂಬ ಎಲ್ಲ ಎಷ್ಟು ಫೋಕಸ್ ಆಗಿ ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ತುಂಬ ಧನ್ಯವಾದಗಳು. ನೀವು ಬರ್ತಾ ಇದ್ದೀವಿ, ಇನ್ನೂ ಹೆಚ್ಚು ಇದು ತುಂಬ. ಈಗ ಆರ್ಗ್ಯಾನಿಕ್ ಅಂತ ಅಂದರೆ ಇಟ್ಸ್ ನಾಟ್ ಜಸ್ಟ್ ಕೆಮಿಕಲ್ ಫ್ರೀ. ಆರ್ಗ್ಯಾನಿಕ್ ಈಸ್ ಪೀಸ್ ಆ್ಯಂಡ್ ಲವ್ ಆ್ಯಂಡ್ ಕಲ್ಚರ್, ಸಂಸ್ಕಾರ. ಬಹುಶಃ ಆರ್ಗ್ಯಾನಿಕ್ ಅಂತಂದರೆ ಭಾಳ ಇನ್ನೂ ಎಷ್ಟೋ ಒಂದು 60-70 ವರ್ಷ ಹಿಂದೆ ಹೋದರೆ ಅಲ್ಲಿರುವಂಥ ನಮ್ಮ ಊಟದ ಪದ್ಧತಿ, ನಮ್ಮ ಜೀವನ ಶೈಲಿ, ಆಮೇಲೆ ನಮ್ಮ ಕಲ್ಚರ್, ಈ ಥರ ಏನು ಕಲ್ಚರ್ ಇತ್ತು. ನಾನು 2-3 ನಿಮಿಷದಲ್ಲಿ ಹೇಳ್ತೀನಿ, ಇಲ್ಲಿ ಏನು ಭಾಷಣ ಮಾಡೋದು ಏನೂ ಇಲ್ಲ. ನಮ್ಮ ಮುಖ್ಯ ಉದ್ದೇಶ ಅಂತಂದರೆ ಈ ನಾವು ಮರೆತು ಹೋದ ಆಹಾರ ಅದನ್ನು ವಾಪಸ್ಸು ಈ ಮಕ್ಕಳಿಗೆ ಕೊಡಬೇಕು. ದಿಸ್ ಈಸ್ ಓನ್ಲಿ ವಿಷನ್ ಫಾರ್ ಅಸ್. ಯಾಕಂದ್ರೆ ನಾನು ಇಷ್ಟು ಚಿಕ್ಕ ಮಗು ಇದ್ದಾಗ ನಾನು ಸಾವಯವ ಶುರು ಮಾಡಿದ್ದು 6-7 ವರ್ಷದಲ್ಲಿ. ನಾನು ಬೆಂಗಳೂರಿನಲ್ಲೆಲ್ಲ ಹುಟ್ಟಿದ ಕಾಡಿನಲ್ಲಿ. ನಮಗೆ ಸಾವಯವ ಅಂತ ಅಂದರೆ
ನಾವು ಹುಣಸೆ ಹಣ್ಣು ಮೂಟೆ ಹಾಕೊಂಡು ಈ ಸಜ್ಜೆ ಮೂಟೆ ಅದನ್ನ ಹಾಕೊಂಡು ಅದ್ರ ಪಕ್ಕದಲ್ಲಿ ಬರ್ತೀವಿ. ಬೆಳಗ್ಗೆ ಇದ್ದರೆ ಫಸ್ಟು ಕೆಲಸ ಮಾಡಿ ಆಮೇಲೆ ನಾವು ಶಾಲೆಗೆ ಹೋಗ್ತೀವಿ. ಏನೋ ಅಕಸ್ಮಾತ್ ನಮಗೆಲ್ಲ ಓದ್ಬಿಟ್ಟು ಇಲ್ಲಿ ಬಂದು ಬೆಂಗಳೂರಿಗೆ ಇದೆಲ್ಲ ಅವಕಾಶ ಸಿಕ್ತು. ಸೊ ಇದನ್ನ ನಾವು ವಾಪಸ್ ಕೊಟ್ಟದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವು ಈ ಸಾವಯವ ಅಂದರೆ ಜನಗಳಿಗೆ ಏನೊಂದು ಅಭಿಪ್ರಾಯ ಇದೆ ಅಂತಂದರೆ ಇದು ಒಂಥರ ಆಯುರ್ವೇದಿಕ್ ಮೆಡಿಸನ್ನು ಅಥವಾ ಏನೋ ಬೇರೆ ಥರದ್ದು ರುಚಿ ಇರೋದಿಲ್ಲ ಅಂತ. ಅದಕ್ಕೆ ನಾವು ಒರಿಜಿನ್ ಇಸ್ ಆಲ್ವೇಸ್ ಟೇಸ್ಟ್. ಇವತ್ತೆಲ್ಲ ಊಟ ಬ್ರೇಕ್ಫಾಸ್ಟ್ ಮಾಡಿದ್ರಲ್ಲ ಎಲ್ಲ ಹೇಗಿತ್ತು, ಎಲ್ಲ ಎಷ್ಟು ಉಳಿತಾ ಇದ್ರೆ ತಂದೆ ನಾವು ಪ್ರಶ್ನವ್ರಿಗೆ ಕೊಟ್ಟು ಮೀಡಿಯಾದವ್ರಿಗೆ ಚೀಫ್ ಮಿನಿಸ್ಟರ್ ಬಂದಿರೋದು. ಆ ಮೀಡಿಯಾದವರೆಲ್ಲ ತಿಂದ್ಬಿಟ್ಟಿದ್ದದ್ದು ಆರನೇ ತಿಂದಿಲ್ಲ ಅಂತ ರೆಕಾರ್ಡ್ ಮಾಡಿದ್ದೀವಿ. ಅದನ್ನೆಲ್ಲ ಎಲ್ಲ ಪತ್ರಿಕೆದವರು ಕ್ರಿಕೆಟ್ ಅಂತ ಆಡಿದ್ರು, ಇದು ವಿಶ್ವ ಮಾಡಿದ್ರು. ಅಲ್ಲಿ ನಾವು 150 ಜನಕ್ಕೆ ಬ್ರೇಕ್ಫಾಸ್ಟ್ ಇವತ್ತು ತಗೊಂಡು ಕೊಟ್ಟಿದ್ದೀವಿ. ತಮ್ಮ ಒಂದು ಜೀವನದ ಅವಧಿಯಲ್ಲಿ ಆರೋಗ್ಯವನ್ನು ಗಮನಿಸದೆ ಹಣ ಮಾಡ್ತಾರೆ. ಅದಾದಮೇಲೆ ಹಣ ಮಾಡಿದ ಮೇಲೆ ಆರೋಗ್ಯನ ಪಡಿಸೋದಕ್ಕಾಗಿ ಅದೇ ಹಣವನ್ನು ಏನಂತಾರೆ ಪೋಲ್ ಮಾಡ್ತಾರೆ ಅಂತ. ನಾನು ಸುಮಾರು ಒಂದು 2020ರಲ್ಲಿ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ರಿಸರ್ಚನ್ನು ಸ್ಟಾರ್ಟ್ ಮಾಡಿದೆ. ಒಂದು ಒಳ್ಳೆಯದಾದಂಥ ಒಂದು ಆಹಾರವನ್ನು ಔಷಧಿ ರೂಪದಲ್ಲಿ ನಾವು ಕೊಡಬೇಕಂತ. ಆಗ ಮಾಡ್ತಾ 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 ನಾನು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು SSA ವೆಲ್ನೆಸ್ ಕೇರ್ ಫೌಂಡೇಶನ್ ಅಂತ ಒಂದು ಸ್ಟಾರ್ಟ್ ಮಾಡಿ ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅಲ್ಲಿ ಅದಕ್ಕೆ R&D ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನಮಗೆ ದೊಡ್ಡಂಥದ್ದೇ ಸ್ಪಿರುಲಿನ ಅಂತಕ್ಕಂಥದ್ದು. ಸ್ಪಿರುಲಿನ ಇಸ್ ದ ರಿಚ್ ಕಂಟೆಂಟ್ಸ್ ಆಫ್ ದ ಆಲ್ಗೆ, ಸೂಪರ್ ಫುಡ್ ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ನಮಸ್ಕಾರ. ನಿಮಗೆ ಎಲ್ಲರಿಗೂ ಗೊತ್ತಿದೆ, ಇವಾಗ ಪ್ಲಾಸ್ಟಿಕ್ಕು ಒಂದು ಮಾನವನ ಅವಿಭಾಜ್ಯ ಅಂಗ ಆಗಿದೆ. ಸೊ ತುಂಬ ಜನಕ್ಕೆ ಗೊತ್ತಿಲ್ಲ ಪ್ಲಾಸ್ಟಿಕ್ಕಿಂದ ಎಷ್ಟು 5 ರಿಂದ 10 ಲಕ್ಷ ಅನಿಮಲ್ಸ್ ಒಂದು ವರ್ಷದಲ್ಲಿ ಸಾಯ್ತಾ ಇದ್ರು. ಮತ್ತು ಪ್ಲಾಸ್ಟಿಕ್ ರೀಸೈಕಲಬಲ್ ಅಂತ ಜನ ಹೇಳ್ತಾರೆ, ಬಟ್ ರೀಸೈಕಲಿಂದ ಅದರಲ್ಲೂ ಮೈಕ್ರೋ ಪ್ಲಾಸ್ಟಿಕ್ ರಿಲೀಸ್ ಆಗ್ತಾ ಇದೆ. ಆ ಮೈಕ್ರೋ ಪ್ಲಾಸ್ಟಿಕ್ಕು ಜನದ ಹ್ಯೂಮನ್ ಬ್ರೈನ್, ಬ್ಲಡ್ ಮತ್ತು ಈವನ್ ಬ್ರೆಸ್ಟ್ ಮಿಲ್ಕಲ್ಲೂ ಮಕ್ಕಳು ಕುಡಿಯೋ ಹಾಲಲ್ಲೂ ಅದು ಸೇರ್ಕೊತಾ ಇದೆ. ಸೊ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಝೀರೋ ಪ್ಲಾಸ್ಟಿಕ್ ಝೀರೋ ವೇಸ್ಟ್ ಸ್ಕೀಮಲ್ಲಿ ನಮಗೆಲ್ಲ ಪ್ರಾಡಕ್ಟ್ಸ್ ಪ್ಯಾಕೇಜಿಂಗ್ ಬಂದ್ಬಿಟ್ಟು ಝೀರೋ ಪ್ಲಾಸ್ಟಿಕ್ ಝೀರೋ ವೇಸ್ಟ್, ನಾವೆಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡ್ದಲೇ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಪ್ಯಾಕೇಜಿಂಗ್ ಮಾಡ್ತಾ ಇದ್ವಿ. ನಮ್ಮ ಥೀಮ್ ಬಂದ್ಬಿಟ್ಟು ಝೀರೋ ಪ್ಲಾಸ್ಟಿಕ್ ಝೀರೋ ಇಂಡಿಯಾಸ್ ಫಸ್ಟ್ ಝೀರೋ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಟ್ ಬೇಸ್ಡ್ ಆಫ್ ಅರೇಕಾ ಲೀಫ್ ಬಾಕ್ಸ್. ಮತ್ತೆ ನಮ್ಮ ಲೇಬಲ್ ಕೂಡ ರೀಸೈಕಲ್ ಬ್ರೌನ್ ಪೇಪರ್ ಲೇಬಲ್ ಇದೆ. ಸೊ ನಮ್ಮ ಥೀಮ್ ಹೇಳಿದ್ವಲ್ಲ, ವಿ ಆರ್ ಹೆಲ್ತಿ ಬೋತ್ ಫಾರ್ ಹ್ಯೂಮನ್ಸ್ ಅಂಡ್ ನೇಚರ್ ಅನ್ನೋ ಥೀಮಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನಮಸ್ಕಾರ ಫಾರ್ ಎವ್ರಿವನ್. Actually, what sir is saying is very true. See, sir can research, he can be healthy, he can look young and everything, but he's giving this advice and making it is like giving this cause for every one of us. So we should actually take it seriously and try our best on both. I mean, our generation and the next generation. You know, they are doing wonders actually. ಎಲ್ರಿಗೂ ನಮಸ್ಕಾರ. ನಮ್ಮ ಉದ್ದೇಶ ಅಂಗಡಿ ಓಪನ್ ಮಾಡಿದ್ದೇನೆಂದರೆ ಪ್ರಕೃತಿ ಚಿಕಿತ್ಸೆಯತ್ತ ನಮ್ಮ ಚಿತ್ತ ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ಮಾಡಿದ್ದೀನಿ. ಇವಾಗ ಸಾಮಾನ್ಯವಾಗಿ ಎಲ್ರಿಗೂ BP, ಶುಗರು ಅದೆಲ್ಲ ತುಂಬ ಬರ್ತಾ ಇದೆ. ಅದಕ್ಕೆ ನಾವು ಯಾಕೆ ಇಂಗ್ಲೀಷ್ ಮೆಡಿಸನ್ ತಗೋಬೇಕು? ಅದನ್ನು ನಾವು ನ್ಯಾಚುರಲಾಗಿ ಕ್ಯೂರ್ ಮಾಡ್ಕೋಬೋದು. ಮಧುನಾಶಿನಿ ಇದೆ, ಬಿಲ್ವಪತ್ರೆ ಪೌಡರ್ ಇದೆ, ನೀಮ್ ಪೌಡರ್ ಇದೆ. ಆ ಥರ ನಮ್ಮಲ್ಲಿ ಏನೇನು ಪ್ರಕೃತಿಯಲ್ಲಿ ಸಿಗುತ್ತೋ ಅದರಿಂದನೇ ನಾವು ಗುಣ ಪಡಿಸ್ಕೋಬಹುದು. ಆ ಥರ ಕಾನ್ಸೆಪ್ಟಿಂದ ನಾವು ಆಯುರ್ವೇದಿಕ್ ಅಂಗಡಿ ಓಪನ್ ಮಾಡಿದ್ವಿ. ಹಲೋ ಎವ್ರಿವನ್. ಸೊ ನನ್ನ ಹೆಸರು ಶಾಶ್ವತಿ ಅಂತ. ಎಲ್ಲರೂ ಅನ್ಕೋತಿರ್ತಾರೆ, ಅವ್ರು ಹೇಳ್ದಂಗೆ ಯಂಗ್ಸ್ಟರ್ಸ್ ಎಲ್ಲ ಬರೀ IT, ಡಾಕ್ಟರ್, ಇಂಜಿನಿಯರ್, ಬರೀ ಮನಿ ಮೇಕಿಂಗ್ ಮೆಂಟಾಲಿಟಿಲಿ ಇರ್ತಾರೆ. ಬಟ್ ದಟ್ ಇಸ್ ನಾಟ್ ದ ಓನ್ಲಿ ವೇ ಅಂತ ನಾನು ಒಂದು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದೆ. ನಮ್ಮದೇ ತೋಟ ಇದೆ ಚನ್ನರಾಯಪಟ್ಟಣದಲ್ಲಿ. ಸುಭಾಷ್ ಪಾಳೇಕರ್ ಅವರೆಲ್ಲ ಬಂದಿದ್ದಾರೆ. ಅವ್ರು ನ್ಯಾಚುರಲ್ ಫಾರ್ಮಿಂಗ್, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ದು ಹೆಡ್. ಸೊ ಅವರು ಬಂದಿದ್ದಾರೆ ಮತ್ತು ನಾವು ಅವ್ರ ಮೆಥಡ್ ಆಫ್ ಫಾರ್ಮಿಂಗ್ನ ಫಾಲೋ ಮಾಡ್ತಾ ಇದ್ದೀವಿ. ಕೆಲವರು ಫಾರ್ಮಿಂಗ್ ಏನಕ್ಕೆ ಆಫ್ ಮಾಡಲ್ಲ ಅಂದರೆ ದೇ ಥಿಂಕ್ ದಟ್ ಇಟ್ ಇಸ್ ಮನಿ ಡ್ರೈವಿಂಗ್. ಯೂಶಲಿ ತುಂಬ ಕ್ಯಾಪಿಟಲ್ ಬೇಕು, ತುಂಬ ದುಡ್ಡು ಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ಆ ಥರ ಅಲ್ಲ. ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನಮ್ಮ ಹತ್ರನೇ ಇರೋ ಪ್ರಾಡಕ್ಟ್ಸಲ್ಲಿ, ಅಂದರೆ ಇವಾಗ ಬಯೋ ವೇಸ್ಟಲ್ಲಿ, ಮತ್ತು ನಾವು ಇವಾಗ ಹಸು ಸಾಕಾಣಿಕೆ ಮಾಡಿರ್ತೀವಿ, ಅದರದ್ದು ಕೌ ಯೂರಿನ್ ಮತ್ತು ಫಾರ್ಮ್ ವೇಸ್ಟ್, ಇದನ್ನೆಲ್ಲ ನಾವು ಫರ್ಮೆಂಟ್ ಮಾಡಿ ಡೈರೆಕ್ಟ್ ಸಪ್ಲೈ ಮಾಡ್ತೀವಿ ನಮ್ಮದು ತೋಟಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಮೂಲಕ. ಎಲ್ಲರಿಗೂ ನಮಸ್ಕಾರ. ನಾವು ರಾಮನೇಚರ್ಸ್ ಕಂಪನಿಯಿಂದ ಬಂದಿದ್ದೇವೆ. Jairam sir is showing a path. Jairam sir showing a path to become our life's great. So totally this is a dream path. Thank you so much. So ನಮ್ಮ
ಒಬ್ಬನೇ ಮಗಳು ಚಿನ್ಮಯಿ ಮಾತಾಡ್ತಾರೆ ಒಂದು 2 ನಿಮಿಷ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಚಿನ್ಮಯಿ ಅಂತ. ನಾನು ರಾಮ್ ನ್ಯಾಚುರಲ್ಸ್ ಕಂಪ್ನಿಯಿಂದ 2 ಮಾತಾಡೋಕ್ಕೆ ಬಂದಿದ್ದೀನಿ. ನಾನಿವಾಗ ಆರ್ಗ್ಯಾನಿಕ್ ಏನಕ್ಕೆ ನಾವು ಯೂಸ್ ಮಾಡಬೇಕು, ಅದರಿಂದ ನಮ್ಗೆ ಏನು ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಆರ್ಗ್ಯಾನಿಕ್ ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂದರೆ, ಇವಾಗ ನಾವು ಡೈಲಿ ಲೈಫಲ್ಲಿ ನೋಡ್ತಿದ್ದೀವಿ, Hi everyone, this is Hima Bindu. I'm a nutritionist. I worked with Apollo Hospitals and recently I moved to Twin Health. There mainly we are focusing on the reversal of diabetes with the help of food changes. I mean the nutrition changes especially. What is the success rate? To have some, even if you don't have plate, have some pots, start it in a small way and have a kitchen garden. You know, it is always nice to know what you're eating, and if you take it from your own garden, even if it is for 1 or 2 meals, it is very healthy. And one more thing I would like to add is ಮೀನಾಕ್ಷಿ ಪ್ರಸಾದ್ ಇವತ್ತು ಕಾರ್ಯಕ್ರಮ ನಡೆಸ್ಕೊಟ್ಟವ್ರಂಥವ್ರು. ತುಂಬ ಥ್ಯಾಂಕ್ಸ್ ನಮ್ಮ ಆರ್ಗ್ಯಾನಿಕ್ ಸಂತೆಯಲ್ಲಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ. ಇನ್ನೊಂದು ಇದಂದರೆ ಇವತ್ತು ಅವ್ರ ಬರ್ತ್ಡೇ, ಎಲ್ಲ ವಿಶ್ ಮಾಡಿ. ಗ್ರೇಟ್ ಸ್ಟಾರ್ಟ್. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.